Hello dear students, welcome back to chemistry classes. Today we have to know law of chemical combinations. ಹಾಗಾದರೆ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಆಗಬೇಕಾದ್ರೆ ಕೆಲವಷ್ಟು ಲಾಸ್ಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೊತಿದ್ದೀವಿ. ನಾವು ಅಂದರೆ ಸೈಂಟಿಸ್ಟ್ಗಳು ಏನು ಮಾಡ್ತಾ ಇದ್ದಾರೆ, ಅದನ್ನು ರಿಸರ್ಚ್ ಮಾಡಿ ಪ್ರೂವ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು ಬರೋದು ಯಾವುದಂದರೆ ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸಸ್. ಮೊದಲೇದು ಯಾವುದು? ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸಸ್. ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಇದನ್ನು ಮೊದಲಿಗೆ ಯಾರು ಪ್ರಪೋಸ್ ಮಾಡ್ತಾರೆ ಅಂದರೆ ಆಂಟೋನಿ ಲೆವೈಸರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಇದನ್ನು ಪ್ರಪೋಸ್ ಮಾಡ್ತಾನೆ. ಇದರಲ್ಲಿ ಏನಾಗುತ್ತೆ ಅಂದರೆ ಮ್ಯಾಟರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳ್ತಾನೆ. ವಾಟ್ ಇಟ್ ಈಸ್? ಇಟ್ಸ್ ಸಿಂಪಲ್. ಮ್ಯಾಟರ್ nor be created, neither be created, matter neither be created nor be destroyed. ಹೀಗಂದರೆ ಮ್ಯಾಟರನ್ನು, ದ್ರವ್ಯವನ್ನು ಸೃಷ್ಟಿಸುವುದಾಗಲಿ ಅಥವಾ ಸರ್ವನಾಶ ಮಾಡುವುದಾಗಲಿ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಓಕೆ, ಲಾ ಆಫ್ ಕಾನ್ಸರ್ವೇಷನ್ ಆಫ್ ಮಾಸ್ ಇದನ್ನು ಯಾರು ಪ್ರಪೋಸ್ ಮಾಡ್ತಾರೆ? ಈ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರೆ ಅಂದರೆ ಆಂಟೋನಿ ಲೆವೈಸ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಈ ಸಿದ್ಧಾಂತವನ್ನು ಮಂಡಿಸ್ತಾನೆ. ಈ ಸಿದ್ಧಾಂತದಲ್ಲಿ ಏನಿದೆ? ಮ್ಯಾಟರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಇದೆ. ಇವನು ಏನು ಹೇಳ್ತಾನೆ? ಮ್ಯಾಟರನ್ನು ಸೃಷ್ಟಿಸುವುದಾಗಲಿ ಇಲ್ಲ ಸರ್ವನಾಶ ಮಾಡುವುದಾಗಲಿ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಎಕ್ಸಾಂಪಲ್ ಏನು? ಎ ಅನ್ನೋ ಒಂದು ಕಾಂಪೌಂಡ್ ಇದೆ, ಬಿ ಅನ್ನೋದೊಂದು ಕಾಂಪೌಂಡ್ ಇದೆ. ಏನಾಗ್ತಾ ಇದೆ? ಎ ಬಿ ಅನ್ನೋ ಕಾಂಪೌಂಡು ಫಾರ್ಮೇಷನ್ ಆಗ್ತಾ ಇದೆ, ರಿಯಾಕ್ಟ್ ಆಗಿ. ಇವೆರಡು ಏನು ರಿಯಾಕ್ಟ್ ಆಗಿ ಎ ಬಿ ಅನ್ನೋ ಕಾಂಪೌಂಡು ಫಾರ್ಮೇಷನ್ ಆಗ್ತಾ ಇದೆ. ಎ ಏನಾಗಿದೆ? 10 ಗ್ರಾಮ್ ಇದೆ. ಬಿ ಏನಾಗಿದೆ? 10 ಗ್ರಾಮ್ ಇದೆ. ಎ ಬಿ ಅನ್ನೋದು ಏನಾಗಿರುತ್ತೆ? 20 ಗ್ರಾಮ್ ಆಗಿರುತ್ತೆ. ಇದರಲ್ಲಿ ಯಾವ ಕಂಪೌಂಡ್ಸ್ಗಳು ಹೊಸದಾಗಿ ಕ್ರಿಯೇಟ್ ಆಗ್ತಾ ಇಲ್ಲ, ಯಾವ ಕಂಪೌಂಡ್ಸ್ಗಳು ಹೊಸದಾಗಿ ಲಾಸ್ ಆಗ್ತಾ ಇಲ್ಲ. ಯಾಸ್ ಇಟ್ ಈಸ್ ಇದೆ, ಇದ್ದ ಹಾಗೆಯೇ ಇದೆ. ಫಾರ್ ಎಕ್ಸಾಂಪಲ್ H2 plus Cl2, it gives 2HCl. It gives what? 2HCl. ಇದರಲ್ಲಿ 2 ಹೈಡ್ರೋಜನ್ಗಳು 2 ಕ್ಲೋರಿನ್ಗಳು ಏನಾಗ್ತವೆ? 2HCl ಆಗಿ ಫಾರ್ಮೇಷನ್ ಆಗ್ತವೆ. ಹಾಗಾದರೆ ಏನು? ಮ್ಯಾಟರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಅ ರಿಯಾಕ್ಷನ್. ಒಂದು ರಿಯಾಕ್ಷನ್ದಲ್ಲಿ ಮ್ಯಾಟರನ್ನು ಸೃಷ್ಟಿಸುವುದಾಗಲಿ ಬರುವುದಿಲ್ಲ ಮತ್ತು ಸರ್ವನಾಶ ಮಾಡೋಕ್ಕಾಗಲೂ ಬರೋದಿಲ್ಲ. ಈ ಥರ ಒಂದು ಸಿದ್ಧಾಂತವನ್ನು ಯಾರು ಪ್ರಪೋಸ್ ಮಾಡ್ತಾರೆ? ಆಂಟೋನಿ ಲೆವೈಸರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ? ಪ್ರಪೋಸ್ ಮಾಡ್ತಾನೆ. ಓಕೆ, ಈಗ ನಾವು ಎರಡನೇ ಲಾ ಬಗ್ಗೆ ತಿಳಿದುಕೊಳ್ಳೋಣ. ಎರಡನೇ ಲಾ ಏನು ಹೇಳ್ತಾ ಇದೆ? ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್, ಲಾ ಆಫ್ ಫಿಕ್ಸ್ಡ್ ಪ್ರಪೋರ್ಷನ್ ಆರ್ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಬಗ್ಗೆ ಹೇಳ್ತೀವಿ. ಹಾಗಾದರೆ ಏನಿದು? ಏನು ಪ್ರಪೋರ್ಷನ್ನು? ಯಾವ ಡೆಫಿನೈಟ್ ಪ್ರಪೋರ್ಷನಲ್ಲಿ ಕಂಪೌಂಡ್ಸ್ಗಳು ಏನಾಗ್ತಾಯಿವೆ? ಫಾರ್ಮೇಷನ್ ಆಗ್ತಾಯಿವೆ ಅನ್ನೋದನ್ನು ಯಾರು ಹೇಳ್ತಾರೆ? ಜೋಸೆಫ್ ಎಲ್ ಪ್ರೌಸ್ಟ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಅನ್ನೋ ಸೈಂಟಿಸ್ಟ್ ಏನು ಮಾಡ್ತಾನೆ? ಈ ಥಿಯರಿನ ಪ್ರಪೋಸ್ ಮಾಡ್ತಾನೆ. ಇದರಲ್ಲಿ ಏನಾಗ್ತಾ ಇದೆ? ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ತಗೋತಾನೆ. ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದರಲ್ಲಿ ಕ್ಯಾಲ್ಸಿಯಂ ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಪರ್ಸೆಂಟ್ನಲ್ಲಿದೆ, ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ನಲ್ಲಿದೆ, ಹಾಗೆ ಕಾರ್ಬನ್ ಎಷ್ಟು ಪರ್ಸೆಂಟ್ನಲ್ಲಿದೆ ಅನ್ನೋದನ್ನು ನೋಡ್ತಾನೆ. ಹಾಗಾದರೆ ಕ್ಯಾಲ್ಸಿಯಂ ಎಷ್ಟು ಪರ್ಸೆಂಟ್ನಲ್ಲಿದೆ ಅಂದರೆ 21.7% ಏನಿದೆ? ಕ್ಯಾಲ್ಸಿಯಂ ಇದೆ. ಅದೇ ರೀತಿ ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಇದೆ? 39% ಇದೆ. 39% ಇದೆ. ಹಾಗಾದರೆ ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಇದೆ? 9.3% ಇದೆ. ಏನು ನ್ಯಾಚುರಲಿ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ತೆಗೆದುಕೊಂಡಾಗ ನಮ್ಮಲ್ಲಿ ಎಷ್ಟು ಪರ್ಸೆಂಟ್ ಕ್ಯಾಲ್ಸಿಯಂ ಇದೆ? 51.7% ಕ್ಯಾಲ್ಸಿಯಂ, 39% ಆಕ್ಸಿಜನ್, 9.3% ಕಾರ್ಬನ್ ಇದೆ. ಆದರೆ ನಾವು ಲ್ಯಾಬ್ನಲ್ಲಿ ಸಿಂಥಸಿಸ್ ಮಾಡ್ತಾ ಇದ್ದೀವಿ. ಇದು ನ್ಯಾಚುರಲ್ ಆಗಿ ಸಿಕ್ಕಂಥದ್ದು
ಕ್ಯಾಲ್ಸಿಯಂ ಕಾರ್ಬೋನೇಟ್, ಸ್ವಾಭಾವಿಕವಾಗಿ ಸಿಕ್ಕಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ನಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ? 51.7% ಇದೆ. ಆಕ್ಸಿಜನ್ 39% ಇದೆ. ಅದೇ ರೀತಿ ಕಾರ್ಬನ್ 9.3% ಇದೆ. ಆದರೆ ಲ್ಯಾಬ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಲ್ಯಾಬ್ನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಪ್ರಿಪೇರ್ ಮಾಡಲಾಗಿಯೂ ಸಹ ನಮಗೆ ಎಷ್ಟು ಪರ್ಸೆಂಟ್ ಸಿಗ್ತಾ ಇದೆ? ಕ್ಯಾಲ್ಸಿಯಂ 51.7% ಕ್ಯಾಲ್ಸಿಯಂ, 39% ಆಕ್ಸಿಜನ್ ಆ್ಯಂಡ್ 9.3% ಕಾರ್ಬನ್ ಸಿಗ್ತಾ ಇದೆ. ಇದರಿಂದ ಏನು ತಿಳ್ಕೊತೀವಿ ಅಂದರೆ ಎ ಕಂಪೌಂಡ್ ಕಂಟೈನ್ ಎಲಿಮೆಂಟ್, a compound contain element in a fixed ratio, in a fixed ratio, a compound contain element in a fixed ratio by weight, by weight, by weight. A compound contain element in a fixed ratio by weight, independent of source. ಒಂದು ಕಂಪೌಂಡ್ ಏನಾಗಿದೆ? ಆಲ್ವೇಸ್ ಕಂಟೈನ್ ಎಲಿಮೆಂಟ್ ಇನ್ ಅ ಫಿಕ್ಸ್ಡ್ ರೇಷಿಯೋನಲ್ಲಿ ಕಂಪೌಂಡ್ ಏನಾಗಿದೆ? ಎಲಿಮೆಂಟ್ಸನ್ನು ಹೊಂದಿದೆ. ಹೇಗೆ? ಬೈ ದೇರ್ ವೇಟ್, ಅದರ ತೂಕಕ್ಕೆ ಅನುಗುಣವಾಗಿ ಅವು ಏನಾಗ್ತಾಯಿವೆ? ಫಿಕ್ಸ್ಡ್ ರೇಷಿಯೋನಲ್ಲಿ ಏನಾಗಿದೆ? ಕಂಪೌಂಡ್ ಫಾರ್ಮೇಷನ್ ಆಗಿದೆ. ಆದರೆ ಏನು? ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಸೋರ್ಸ್ ಯಾವುದೇ ಆಗಿರಲಿ, ಆಕಾರ ಯಾವುದೇ ಆಗಿರಲಿ, ಇಟ್ ಮೇ ಬಿ ಅ ನ್ಯಾಚುರಲ್ ಆರ್ ಇಟ್ ಮೇ ಬಿ ಅ ಲ್ಯಾಬ್ನಲ್ಲಿ ಪ್ರಿಪೇರ್ ಮಾಡಿದ್ದು ಸಹ 51.7, 39% ಆ್ಯಂಡ್ 9.3% ಇದೆ. ಅದೇ ರೀತಿ ಸ್ವಾಭಾವಿಕವಾಗಿ ಸಿಕ್ಕಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ನಲ್ಲಿ 51.7%, 39% ಆ್ಯಂಡ್ 9.3% ಇದೆ. ಹಾಗಾದರೆ ಏನಾಗ್ತಾ ಇದೆ? ಒಂದು ಕಂಪೌಂಡ್ನಲ್ಲಿ ಎ ಕಂಪೌಂಡ್ ಆಲ್ವೇಸ್ ಕಂಟೈನ್ ಎಲಿಮೆಂಟ್ಸ್ ಇನ್ ಎ ಫಿಕ್ಸ್ಡ್ ರೇಷಿಯೋ ಬೈ ದೇರ್ ವೇಟ್, ಅದರ ತೂಕಕ್ಕೆ ಅನುಗುಣವಾಗಿ ಏನಾಗ್ತಾ ಇದೆ? ಅದರದ್ದು ಕಂಪೌಂಡ್ಗಳು ರೇಷಿಯೋವನ್ನು ಹೊಂದಿವೆ. It is a irrespective or independent, irrespective of source. ಆಕಾರ ಯಾವುದೇ ಆಗಿರಲಿ, ಅದರ ದೊರೆಯುವಂಥ ಸ್ಥಳ ಯಾವುದೇ ಆಗಿರಲಿ, ಆದರೆ ಆ ಕಂಪೌಂಡ್ನಲ್ಲಿ ಫಿಕ್ಸ್ಡ್ ರೇಷಿಯೋ ಇರುವಂಥ ಎಲಿಮೆಂಟ್ಸ್ಗಳು ಇವೆ. ಓಕೆ, ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್ ಆರ್ ಫಿಕ್ಸ್ಡ್ ಪ್ರಪೋರ್ಷನ್ ಆರ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. It is proposed by scientist Joseph L. Prost. In this, what happens? What it tells? A compound always contains an element in a fixed ratio by a weight, that is irrespective of the source. So, source ಯಾವುದು ಬೇಕಾದ ಸಹ ಅದರ ರೇಷಿಯೋ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಗಾಟ್ ದಿಸ್? ಓಕೆ, ನಾವು ಥರ್ಡ್ ಟಾಪಿಕ್ಗೆ ಬರ್ತಾ ಇದ್ದೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಈ ಥಿಯರಿನ ಯಾರು ಪ್ರಪೋಸ್ ಮಾಡ್ತಾರೆ ಅಂದರೆ ಜಾನ್ ಡಾಲ್ಟನ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ? 1903ರಲ್ಲಿ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನನ್ನು ಪ್ರಪೋಸ್ ಮಾಡ್ತಾನೆ. ಹಾಗಾದರೆ ವೆನ್ 2 or more elements combine to form more than one compound, 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ಗಳನ್ನು ಕಂಬೈನ್ ಮಾಡಿದಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ವಸ್ತುಗಳು ಏನಾಗುತ್ತೆ? ಸಂಯುಕ್ತಗಳು ಉಂಟಾಗುತ್ತವೆ. ಹಾಗೆಯೇ ಮಾಸ್ ಆಫ್ ಒನ್ ಎಲಿಮೆಂಟ್, ಒಂದು ಧಾತುವಿನ ರಾಶಿ ಕಂಬೈನ್ ಆಗಿ ಅದು ಯಾವ ಥರ? ಫಿಕ್ಸ್ಡ್ ರೇಷಿಯೋ, ಫಿಕ್ಸ್ಡ್ ಮಾಸ್ ಆಫ್ ಅನದರ್, ನಿರ್ದಿಷ್ಟವಾದ ಇನ್ನೊಂದು ದ್ರವ್ಯರಾಶಿಯನ್ನು ಹೊಂದಿರುವಂಥ ಎಲಿಮೆಂಟ್ ಜೊತೆ ಏನಾಗುತ್ತೆ? ಕಂಬೈನ್ ಆಗಿ ನಮಗೆ ಏನಾಗುತ್ತೆ? ಒಂದು ಸಂಯುಕ್ತ ಸಿಗುತ್ತೆ. ಆ ಸಂಯುಕ್ತದಲ್ಲಿ ಏನಾಗಿರುತ್ತೆ? ಎಲಿಮೆಂಟ್ಸ್ಗಳು ಸಿಂಪಲ್ ರೇಷಿಯೋನಲ್ಲಿ ಇರ್ತವೆ. ಹಾಗಾದರೆ ಸಿಂಪಲ್ ರೇಷಿಯೋ ಅಂದರೆ ಏನು? ಸಿಂಪಲ್ ರೇಷಿಯೋ ಅಂದರೆ 2:3
4:5 ಈ ಥರ ಇರುತ್ತೆ. 4:5 4:5 3:4 1:2 1:3 ಈ ಥರ ಕಡಿಮೆ ಸಂಖ್ಯೆಯ ರೇಷಿಯೋವನ್ನು ಹೊಂದಿರುವಂಥ ಯಾವುದೇ ಕಂಪೌಂಡ್ಸ್ಗಳು ಇವುಗಳಿಗೆ ಯಾವುದೇ ರೇಷಿಯೋ ಕಡಿಮೆ ಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಸಿಂಪಲ್ ರೇಷಿಯೋ ಅಂತ ಕರಿತೀವಿ. ಹಾಗಾದರೆ ಏನು ಈ ವಾಕ್ಯ ಏನು ಹೇಳುತ್ತೆ ಅಂದರೆ, ಈ ಥಿಯರಿ ಏನು ಹೇಳುತ್ತೆ ಅಂದರೆ, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ it gives water. Hydrogen plus oxygen is give water. H2 means 2 gram of hydrogen. Oxygen 4 means 16. Atomic mass of oxygen is 16 gram of oxygen gives 18 gram of water. Isn't it? Similarly, hydrogen plus oxygen. Hydrogen plus oxygen it gives hydrogen peroxide. ಏನು ಹೇಳುತ್ತೆ ಇದು ಹೈಡ್ರೋಜನ್ ಪೆರಾಕ್ಸೈಡ್? ಓಕೆ, H2 means 2 gram of hydrogen. O2 means 2 into 16. How much? 32 gram of oxygen combined to form 34 gram of hydrogen peroxide. See, what is the ratio? Simple ratio. ಇದರಲ್ಲಿ ಆಕ್ಸಿಜನ್ ಅನ್ನು ತೆಗೆದುಕೊಳ್ಳೋಣ. ಆಕ್ಸಿಜನ್ ಇದರಲ್ಲಿ ಒಂದು 16, ಇನ್ನೊಂದು 32. ರೇಷಿಯೋ ಏನಾಗ್ತಾ ಇದೆ? 1:2 ರೇಷಿಯೋದಲ್ಲಿ ಏನು 2 or more elements combine to form more than one compound. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ಕಂಬೈನ್ ಆಗಿ ಅತಿ ಹೆಚ್ಚು ಸಂಯುಕ್ತಗಳನ್ನು, ಎರಡಕ್ಕಿಂತ ಹೆಚ್ಚು ಸಂಯುಕ್ತಗಳನ್ನು ಫಾರ್ಮೇಷನ್ ರೂಪುಗೊಳಿಸುತ್ತವೆ. ಹಾಗೆಯೇ ದ ಮಾಸ್ ಆಫ್ ಒನ್ ಎಲಿಮೆಂಟ್ combined with the fixed mass of another element. Mass of one element combined with the fixed mass of another element is always in the simple ratio. Always in the simple ratio. ಏನಾಗಿರುತ್ತೆ? always simple ratio. 2:2 ಇದೆ, ಇಲ್ಲಿ 1:2 ಇದೆ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅಂತ ಬಂದರೆ ಕಾರ್ಬನ್ ಡೈಆಕ್ಸೈಡ್ carbon plus oxide equal to carbon dioxide. ಅದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಯಾವುದು? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಪ್ಲಸ್ ಆಕ್ಸಿಜನ್ gives carbon dioxide. CO2. Similarly, carbon plus oxygen is equal to CO, carbon monoxide. ಹಾಗಾದರೆ ಇಲ್ಲಿ ಒಂದು ಕಾರ್ಬನ್ ಅದರದ್ದು ಅಟಮಿಕ್ ಮಾಸ್ 12, ಎರಡು ಆಕ್ಸಿಜನ್ ಅದರ ಅಟಮಿಕ್ ಮಾಸ್ 16. ಹಾಗಾದರೆ ಎಷ್ಟಾಗುತ್ತೆ? 30. ಹಾಗೆಯೇ ಒಂದು ಕಾರ್ಬನ್, ಇನ್ನೊಂದು ಆಕ್ಸಿಜನ್, ಒಂದೇ ಒಂದು ಆಕ್ಸಿಜನ್ ಇದೆ, ಇದರದ್ದು ಏನಾಗುತ್ತೆ? 60. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಮಾಸ್ ಎಷ್ಟು? 44. ಇಲ್ಲಿ ಎಷ್ಟಾಗುತ್ತೆ? ಒಂದು ಕಾರ್ಬನ್, ಒಂದು ಹೈಡ್ರೋಜನ್ ಎಷ್ಟಾಗುತ್ತೆ? ಸಾರಿ, ಆಕ್ಸಿಜನ್ ಎಷ್ಟಾಗುತ್ತೆ? 28. What about in case of oxygen in a carbon dioxide and carbon monoxide? Oxygen here it is 32. Second one is 16. Hagadre 61 is 2:1. It is always in the simple ratio. Hagadre ಏನು 2 or more elements combine to form more than one compound.
Two or more elements combine to form more than one compound. Mass of one element combined with the fixed mass. Mass of one element combined with the fixed mass of the another element. These are always in the simple ratio. These are always in what? Simple ratio. It is known as law of multiple proportion. It is proposed by John Dalton. Okay, we are knowing the fourth law, that is the Gay-Lussac law. This law is proposed by Gay-Lussac, but it is only applicable for gases. It is a special type of law of definite proportion. It is what? It is the special type of law of definite proportion. In this, what happened? Two gases. Previously, I am telling it is only applicable for, this law is only applicable for gases. So, when two gases combine to form a compound, when two gases are combined, what are the two gases? Hydrogen, then oxygen, it gives water, isn't it? Then when two gases combine to form a compound, then their volume is always, their volumes are always in a simple ratio. See here, for example, 100 gram of what? 100 volume, 100 ml of what? Hydrogen, and 50 ml of oxygen, it gives 100 ml of water. It gives what? 100 ml of water. But what happened? Here 2, here 1. Ratio is there. Ratio is what? 2:1. Then it is a special case. It is a special case of law of definite proportion. Law of definite proportion. It is a special type case of law of definite proportion. It is only applicable. It is only applicable for gases. ಇದು ಏನು? ಗ್ಯಾಸ್ಗಳಿಗೆ ಮಾತ್ರ ಸಂಬಂಧಪಟ್ಟಂಥ ಲಾ ಆಗಿದೆ. ಇದರಲ್ಲಿ ಏನಿದೆ? ವೆನ್ ಟೂ ಗ್ಯಾಸಸ್ ಆರ್ ಕಂಬೈನ್ಡ್ ಟು ಫಾರ್ಮ್ ಎ ಕಾಂಪೌಂಡ್, ಎರಡು ಗ್ಯಾಸಸ್ಗಳು ಕಂಬೈನ್ ಆಗಿ ಒಂದು ಕಾಂಪೌಂಡನ್ನು ಫಾರ್ಮೇಷನ್ ಮಾಡ್ತಾ ಇವೆ. ಹಾಗಾದರೆ ಅದರ ವಾಲ್ಯೂಮ್ ಏನಾಗ್ತಾ ಇದೆ? ದೇರ್ ವಾಲ್ಯೂಮ್ ಈಸ್ ಆಲ್ವೇಸ್ ಇನ್ ದ ಸಿಂಪಲ್ ರೇಷಿಯೋ, 1:2, 2:1, 1:3, 3:1, like this. These are all what? Simple ratio. Got this? Okay. Last law, that is Avogadro law. This law, it is only applicable for gases. So, equal volume of all gases containing equal molecules, isn't it? Equal volume of all gases containing equal molecules, but when under similar conditions, irrespective of gases. What is its meaning? Its meaning is very easy. See, one mole of hydrogen and another mole of hydrogen, one mole of hydrogen and another mole of hydrogen and another mole of oxygen. These give one mole of what? Water. 1 mole of water. See here, equal volume of all gases contains equal molecules, equal number of molecules under the similar conditions irrespective of their gases. Gases ಯಾವುದೇ ಆದರೂ ಸಹ ಏನು ಅಲ್ಲಿ ಈಕ್ವಲ್ ನಂಬರ್ ಆಫ್ ಗ್ಯಾಸಸ್ಗಳು ಏನಾಗಿರುತ್ತೆ? ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳನ್ನು ಹೊಂದಿರುತ್ತೆ. ಓಕೆ, ಇಲ್ಲಿ H2 ಅಂತ ಬರೆದ್ರೆ 2, ಹಾಗಾದರೆ 2H2O, isn't it? H2O2 means ಹೈಡ್ರೋಜನ್ ಎಷ್ಟಾಗುತ್ತೆ ಆಗ್ತಾ ಇದೆ ಇಲ್ಲಿ 4, 2 ಆಕ್ಸಿಜನ್, 2H2O ಆಗುತ್ತೆ. ಹಾಗಾದರೆ ಏನು?
ಅವಾಗೇಡ್ರೋ ಲಾ ಏನು ಹೇಳುತ್ತೆ, ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಕಂಟೈನ್ಸ್ ಈಕ್ವಲ್ ಮಾಲಿಕ್ಯೂಲ್ಸ್ ಅಂಡರ್ ದ ಸಿಮಿಲರ್ ಕಂಡೀಷನ್ಸ್ irrespective of the gases. These five law of chemical combinations, they are very important for your annual examination, so please work on these concepts.